ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಪಾರು ನಿದ್ದೆ ಮಾಡಿಲ್ವಾ? ಪಾರು ಯಾಕೆ ಹಿಂಗೆಲ್ಲ ಮಾಡಿಯ ನೀನು? ಯಾಕೆ? ಪರವಾಗಿಲ್ಲ ಮಾವ, ಪರವಾಗಿಲ್ಲ. ನಿನ್ಗೇನೋ ಕೋಪ ಬಂತು ಅಂತ ನೀನು ಮನೆ ಬಿಟ್ಟು ದೂರ ಹೋಗಿ ಮಲ್ಕೊಂಡು ಬಂದೆ. ಆದರೆ ಒಂದಿನ ನೀನು ವಾಪಸ್ ಬರೋದ್ರೊಳಗೆ ನಾನು ಜೀವಂತವಾಗೇ ಇಲ್ಲ ಅಂದರೆ ಏನು ಮಾಡ್ತೀನಿ? ಏನು ಮಾತು ಅಂತ ಅಡಿಯ? ಒಳ್ಳೆ ದಿನ ಕೆಟ್ಟ ಮಾತಾಡಿಯ? ಪಾರು, ನೀ ನೆನ್ನೆ ಆ ಹೆಂಗ್ಸಿನ ಪರವಾಗಿ ಮಾತಾಡ್ದೆ ಅನ್ನೋದಕ್ಕಿಂತ ಜಾಸ್ತಿ ಇನ್ಮ್ಯಾಕೆ ದಿನ ಅವಳ ಮಕ್ಕ ನೋಡ್ಬೇಕಲ್ಲ ಅನ್ನಂತ ಬೇಜಾರೇ ಜಾಸ್ತಿ ಆಯ್ತೈತೆ ನನಗೆ. ಇನ್ನು ಮುಂದೆ ಅತ್ತೆ ಈ ಮನೆಯಲ್ಲೇ ಇರಬೇಕು. ಪಂಚಾಯತಿಲಿ ಅವ್ರು ಮಾಡಿರೋ ತಪ್ಪು ಸರಿನೋ ಅಂತ ಪ್ರೂವ್ ಆಗೋವರೆಗೂ ಇಲ್ಲೇ ಇರಬೇಕು. ಅಲ್ಲಿವರೆಗೂ ಹಿಂಗೆ ಬೇಜಾರು ಮಾಡ್ಕೊಂಡು ಹೋಗ್ತೀಯಾ? ಅದು ಹಂಗಲ್ಲ ಪಾರು. ನೋಡು ಮಾವ, ಇಷ್ಟು ದಿನ ನೀನು ಮೊದಲನೇ ತಂಗಿ ಮದುವೆ ಆಗ್ದಲೆ ಮಿಕ್ತವ್ರದೆಲ್ಲ ಮದುವೆ ಆಯಿತು ಅಂತ ಊರು ಜನ ತಲೆಗೊಂದೊಂದು ಮಾತಾಡ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ನೀನು ಬೇಜಾರು ಮಾಡ್ಕೋತಿದ್ದೆ. ಆದರೆ ಇವತ್ತು ಆ ದಿನ ಬಂದೇ ಆಯ್ತಲ್ವ ಮಾವ. ಖುಷಿಯಾಗಿರೋದು ಬಿಟ್ಟು ಬೇಜಾರಾಗೋದಕ್ಕೆ ನೀನು ರೀಸನ್ ಹುಡುಕ್ತಿದ್ದೆ ಅಷ್ಟೇ. ಹಾಗೆ ಮಾಡಬಾರ್ದು. ಸರ್ಕಾರಿ ಬಸ್ನಲ್ಲಿ ಆಗೆಲ್ಲ ಒಂದು ಲೈನ್ ಬರೀತಾಯಿದ್ರು, ಇರುವ ಭಾಗ್ಯವನೆನ್ನದು ಬಾರೆನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತ. ಇದರ ಅರ್ಥ ಏನು ಹೇಳು? ನಮ್ಮ ಕೈನಲ್ಲಿ ಖುಷಿ ಕ್ಷಣನ ಬಿಟ್ಟು ನಾವು ಇನ್ಯಾವುದಕ್ಕೂ ಹಪ್ಪ ಹಪ್ಪಿಸ್ತೀವಿ. ಅದನ್ನು ನಾವು ಮಾಡಬಾರ್ದು ಮಾವ. ಇರೋ ಕ್ಷಣನ ತುಂಬ ಖುಷಿ ಪಡಬೇಕು. ನಿನಗೆ ನಿನ್ನ ತಾಯಿ ಕಂಡ್ರೆ ಆಗಲ್ಲ ಅನ್ನೋದು ಇಡೀ ಮಾರಿಗುಡಿಗೆ ಗೊತ್ತು. ನಾನು ನಿನಗೆ ಒತ್ತಾಯ ಮಾಡಲ್ಲ ಮಾವ. ಆದರೆ ಆರೋಪ ನಿಜನ ಸುಳ್ಳ ಅಂತ ಸಾಬೀತೇ ಆಗದೆ ಯಾರನ್ನೂ ಅಪರಾಧಿ ಅನ್ನೋಕ್ಕಾಗಲ್ಲ ಅನ್ನೋ ಮಾತು ನಿನಗೆ ಸುಮಾರು ಸತಿ ಹೇಳಿದ್ದೀನಲ್ವಾ ಮಾವ. ನೋಡು, ಪಂಚಾಯಿತಿ ಒಂದಾಗಲಿ, ಆಮೇಲೆ ನಾನು ಹೇಳಿರೋ ಮಾತು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಆದರೆ ಪ್ಲೀಸ್ ರತ್ನನ್ಗೋಸ್ಕರನಾದರೂ ಇರಿಟೇಷನ್ ಕೋಪನೆಲ್ಲ ಬಿಟ್ಟು ಖುಷಿಯಿಂದ ಇರಬೇಕಲ್ವಾ? ಪ್ಲೀಸ್ 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 ಮಾವ, ಪ್ಲೀಸ್. ನಿಮಗೋಸ್ಕರ ನಾನು ಖುಷಿಯಾಗಿರ್ತೀನಿ, ಸರಿನಾ? ನೋಡೋ ನಗ್ತೀನಿ. ಅಪ್ಪ, ಇವಾಗ ಸಮಾಧಾನ ಆಯ್ತು ನನಗೆ. ಎಲ್ಲಿ ನನ್ನ ನಿಶ್ಚಿತಾರ್ಥ ಬರೀ ಶೋಕದಲ್ಲೇ ಕಳೆದು ಹೋಗುತ್ತೇನೋ ಅನ್ಕೊಂಡ್ಬಿಟ್ಟಿದ್ದೆ. ನೀವಿಬ್ರು ಖುಷಿಯಾಗಿದ್ದೀರಲ್ಲ, ಅಷ್ಟು ಸಾಕು. ಸರಿ, ಇನ್ನೇನು ಬಂದ್ಬಿಡ್ತಾರೆ, ಎಲ್ಲ ರೆಡಿ ಆಗೋಣ. ಆಯ್ತು ಕಣವ. ಆಮ್ಯಾಕೆ ಇನ್ನೊಂದು ವಿಷಯ, ನಿಶ್ಚಿತಾರ್ಥಕ್ಕೆ ಅಂತ ಜನ ಎಲ್ಲ ಬರ್ತಾರೆ. ಆ ಹೆಂಗಸು ಇಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು, ಅವಳು ಯಾರ ಕಣ್ಣಿಗೂ ಕಾಣಬಾರ್ದು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂತು. ಬಾ ಹೋಗ ಬರೋ. ಅತ್ತೆ ಬಂದಿರೋದೇ ಮಗಳ ನಿಶ್ಚಿತಾರ್ಥನ ಕಣ್ತುಂಬ ನೋಡೋದಕ್ಕೆ. ಈ ಅವಕಾಶನೇ ಇಲ್ಲದಿರೋ ಹಾಗಾಯ್ತಲ್ಲಪ್ಪ, ಏನು ಮಾಡೋದು? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.